ಚಡ್ಚಣ ತಾಲೂಕಿನಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ಗೌರವ ವಂದನೆ ದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಿದೆ. ಚಡ್ಚಣ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಚಡ್ಚಣ ತಾಲೂಕಿನ ದಂಡಾಧಿಕಾರಿಗಳು ಸಂಜಯ್ ಇಂಗ್ಳೆ ಧ್ವಜಾರೋಹಣ ನೆರವೇರಿಸಿದರು. ಶಾಸಕರು ವಿಠ್ಠಲ್ ದೋ ಕಟ್ಕುದೊಂಡ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದರು. ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ಸಂಜಯ್ ಖಡಗೇರೆ ಮತ್ತು ಪಶುವೈದ್ಯಾಧಿಕಾರಿಗಳ ಮಲ್ಲಿಕಾರ್ಜುನ್ ಗಂಗನಹಳ್ಳಿ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಧಿಕಾರಿಗಳಾದ ಬಾಬಾ ಸಾಹೇಬ್ ತಾವ್ಸೆ ಮತ್ತು ಪಂಚಾಯಿತಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಧೋತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಕ್ಷ್ಮಣ ಸಿಂಜೆ, ಆರ್ದೇ ಸರ್ಟಿಸ್ಟು, ಕನ್ನಡ ನ್ಯೂಸ್, ಚಡ್ಚಣ. ಆಗಿದ್ದಾರೆ. ಮೊದಲನೇದಾಗಿ ಕರ್ನಾಟಕ ಪೊಲೀಸ್ ತಂಡವನ್ನ ಮುನ್ನಡೆಸ್ತಾ ಇರುವವರು ASI ಅವರು. ಇವರು ಈ ಒಂದು ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರನ್ನ ಹಿಂಬಾಲಿಸ್ತಾ ಇರೋರು ರಕ್ಷಕ ದಳ. ಈ ತಂಡವನ್ನ ಎಸ್ ಮಾಳ್ಕೋಟಿಗೆ ಅವರ ನೇತೃತ್ವದಲ್ಲಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇದನ್ನ ಅನುಸರಿಸ್ತಾ ಇರ್ತಕ್ಕಂಥದ್ದು NCCಯ SD ತಂಡ. ಈ ತಂಡದ ನೇತೃತ್ವವನ್ನು ರಾಷ್ಟ್ರಕ್ಕೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನ ಹಿಂಬಾಲಿಸ್ತಾ ಇರ್ತಕ್ಕಂಥದ್ದು NCCಯ ತಂಡವನ್ನ ಆ ತಂಡದ ನಾಯಕರಾಗಿರ್ತಕ್ಕಂಥ ದೇವರಾಜ್ ಉಮ್ರಾಣಿ ಅವರು ಈ ಒಂದು ತಂಡವನ್ನ ಮುನ್ನಡೆಸಿ ತಂಡದ ಒಂದು ಕವಾಯತ ಪಥಸಂಚಲನವನ್ನ ವೀಕ್ಷಣೆ ಮಾಡಿ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಗಳು ಕವಾಯತದ ಒಂದು ತಂಡಗಳನ್ನು ಎಲ್ಲರೆಲ್ಲ ನೆನೆಸಿಕೊಂಡು ಇವತ್ತು ಅವರು ಕಂಡ ಕನಸನ್ನು ನನಸು ಮಾಡ್ತೀವಿ ಎನ್ನುವಂತ ಜವಾಬ್ದಾರಿ ಹೊತ್ತು ನಾವು ನೀವು ಎಲ್ಲರೂ ಜೊತೆಗೂಡಿಕೊಂಡು ಈ ದೇಶವನ್ನ ಮುನ್ನಡೆಸಬೇಕಾಗಿದೆ. ತಾವಸ್ಕಂದುಗಳೇ, ಇವತ್ತು 1947ರಲ್ಲಿ ನಮ್ಮ ಪರಮ ಪೂಜ್ಯರು ಹುತಾತ್ಮರು ಜೊತೆಗೆ ಈ ದೇಶಕ್ಕಾಗಿ ಸರ್ವಸ್ವವನ್ನ ಸಮರ್ಪಿಸಿದಂತ ಎಲ್ಲ ನಾಯಕರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕದೆ. ಕೆಲವೊಬ್ರು ಹೇಳ್ತಾರೆ ನಾವು ಸ್ವಾತಂತ್ರ್ಯ ಹ್ಯಾಂಗೆ ಪಡೆದೇವಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಉಪವಾಸ ಸತ್ಯಾಗ್ರಹದ ಮೂಲಕ ಪಡೆದಿವತ್ತು. ಕೆಲವೊಬ್ರು ಹೇಳ್ತಾರಪ್ಪ ಅಂದ್ರೆ ದೇಶದಲ್ಲಿ ಇಷ್ಟೇ ಅಲ್ಲ, ವಿದೇಶದಲ್ಲಿ ಸೈನ್ಯವನ್ನು ಸ್ಥಾಪಿಸಿ ಸುಭಾಷ್ ಚಂದ್ರ ಬೋಸ್ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಾರ ಅಂತ ಮಾತನ್ನ ಕೆಲವೊಬ್ರು ಹೇಳ್ತಾರೆ. ಇದಕ್ಕೇನು ಶಾಂತ ಸ್ವಭಾವದವರು ಶಾಂತಿ ಮಾರ್ಗದಲ್ಲಿ ಪಡೆದರೆ ಉಗ್ರರು ಉಗ್ರ ರೂಪದಲ್ಲಿ ಹೋರಾಟವನ್ನ ಕೊಟ್ಟಾರೆ. ಒಟ್ಟಿನಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಪಡೆದೀವಿ. ಅವ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಆ ಸ್ವಾತಂತ್ರ್ಯ ಯೋಧರ ಉದ್ದೇಶ ಏನಿತ್ತಪ್ಪ ಅಂದ್ರೆ ನಾವು ನಮಗಾಗಿ ಆಳ್ಕೊಂಡ್ರೆ ನಮ್ಮ ದೇಶ ಜಗತ್ತಿನಲ್ಲಿಯೇ ಮತ್ತೆ ಹ್ಯಾಂಗ್ ಹಿಂದಕ್ಕೊಮ್ಮೆ ಭಾರತವನ್ನ ಹ್ಯಾಂಗ್ ಹಾಕಿದ್ರಪ್ಪ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ ದೇಶದ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ಅತ್ಯಂತ ಶ್ರೇಷ್ಠವಾದದ್ದು. ಇಲ್ಲಿ ಮಾನವನ ಸಂಪೂರ್ಣ ವಿಕಾಸ ಆಗಲಿಕ್ಕೆ ಸಾಧ್ಯದ ಅನ್ನುವಂತ ಮಾತನ್ನ ಅಷ್ಟೆಲ್ಲ ಮನಸ್ಸಿನಾಗಿಟ್ಟು ಕೆಲವೊಬ್ಬರು ಬ್ರಿಟಿಷರ ಗುಂಡಿಗೇರಿ ಕೊಟ್ಟು, ಕೆಲವೊಬ್ಬರು ಬ್ರಿಟಿಷರ ಬೂಟುಗಾಲಿಗೆ ಒದಸಿಕೊಂಡು, ಕೆಲವೊಬ್ಬರು ಲಾಠಿ ಚಾರ್ಜ್ ಮಾಡಿ ಬ್ರಿಟಿಷರ ಲಾಠಿ ಚಾರ್ಜ್ಗೆ ತಮ್ಮನ್ನು ತಾವು ಸಮರ್ಪಿಸಿ ಲಾಲಾ ಲಜಪತ್ ರಾಯನಂತ ಮಹಾನುಭಾವರು, ಲೋಕಮಾನ್ಯ ತಿಲಕರು, ಮಹಾತ್ಮ ಗಾಂಧಿಯವರು, ನೆಹರು ಅವರು ಜೊತೆಗೆ ಹಲವಾರು ಭಗತ್ ಸಿಂಗ್, ಖುದೀರಾಮ್, ಸುಖದೇವ್ ಇಂಥ ವೀರಾದಿ ವೀರರೆಲ್ಲ ಹೋರಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಇವತ್ತು